ಇವತ್ತು ನಾನು ವಿಡಿಯೋಲಿ ಸಣ್ಣ ಇರೋರಿಗೆ ಯಾವ ಥರ ನೆಕ್ ಪ್ಯಾಟರ್ನ್ಸ್ ಟ್ರೈ ಮಾಡ್ಬೋದು, ಯಾವ ಥರ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಹೇಳ್ತೀನಿ. ಸೊ ಯೂಶಲಿ ಸಣ್ಣ ಇರೋರಿಗೆ ಬಂದ್ಬಿಟ್ಟು ನಾರ್ಮಲಿ ಕ್ಲೋಸ್ ನೆಕ್ ಪ್ಯಾಟರ್ನ್ಸ್ ಟ್ರೈ ಮಾಡಿ, ತುಂಬ ಡೀಪ್ ನೆಕ್ ಪ್ಯಾಟರ್ನ್ಸ್ ಟ್ರೈ ಮಾಡಿಬಿಡಿ. ಒಂದು ಮೀಡಿಯಮ್ ಆಗಿ ಡೀಪ್ ಟ್ರೈ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೋಟ್ ನೆಕ್ ಮಾಡುವಾಗ ಒಂದು ಶೋಲ್ಡರ್ಸ್ ಇನ್ನೂ ಚೆನ್ನಾಗಿ ಬ್ರಾಡಾಗಿ ಕಾಣುತ್ತೆ. ಸೊ ಇಲ್ಲಾಂದರೆ ಕ್ಲೋಸ್ ನೆಕ್ ಪ್ಯಾಟರ್ನ್ಸು ಇಲ್ಲ ಜ್ವೆಲ್ ನೆಕ್ ಇಲ್ಲ ಕಾಲರ್ ನೆಕ್ ಆ ಥರ ಮಾಡುವಾಗ ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಅವ್ರದ್ದು ಅಪ್ಪರ್ ಬಾಡಿ ಪೋರ್ಷನಲ್ಲಿ ಮೋರ್ ವಾಲ್ಯೂಮ್ ಆ್ಯಡ್ ಆಗುತ್ತೆ. ಸೊ ಅವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಆಲ್ಸೋ ಈ ಥರ ಪ್ಯಾಟರ್ನ್ಸ್ ಟ್ರೈ ಮಾಡುವಾಗ ಅವ್ರ ಶೋಲ್ಡರ್ ಪೋರ್ಷನ್ ಆಗಲಿ ಇಲ್ಲ ಅವ್ರ ಚೆಸ್ಟ್ ಪೋರ್ಷನ್ ಆಗಲಿ ಮೋರ್ ಬ್ಯಾಲೆನ್ಸ್ಡ್ ಆಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸಪೋಸ್ ನೀವು ಡೀಪ್ ನೆಕ್ ಪ್ಯಾಟರ್ನ್ಸ್ ಟ್ರೈ ಮಾಡ್ತಿದ್ದೀರಾ, ಬ್ರಾಡ್ ಸ್ವಲ್ಪ ಬೇಕು ಅಂತ ಮಾಡ್ತಿದ್ದೀರಾ ಅಂದ್ರೇನು ನೆಕ್ ಪ್ಯಾಟರ್ನ್ಸ್ ಅಲ್ಲಿ ನೀವು ಸ್ವಲ್ಪ ವಾಲ್ಯೂಮ್ ಕೊಡಿ. ವಾಲ್ಯೂಮ್ ಅಂದ್ರೆ ಹೇಗಂದ್ರೆ ಸ್ವಲ್ಪ ಫ್ರಿಲ್ಸ್ ತರ ಏನಾದ್ರು ಡಿಸೈನ್ಸ್ ಮಾಡೋದು, ಲೇಯರ್ ತರ ಮಾಡೋದು, ಇಲ್ಲ ಗ್ಯಾದರಿಂಗ್ ಕೊಡೋದು, ಆ ತರ ಟ್ರೈ ಮಾಡ್ಬೋದು. ಇಲ್ಲಾಂದ್ರೆ ಹೆವಿ ಆಕ್ಸೆಸರೀಸ್ ಟ್ರೈ ಮಾಡ್ಬೋದು. ಸೊ ಡ್ರೆಸ್ಗೆ ತಕ್ಕಂತೆ ಹೆವಿಯಾಗಿ ಆಕ್ಸೆಸರೀಸ್ ಹಾಕಿದ್ರೆ ಅವ್ರಿಗೆ ತುಂಬಾ ಬೋನಿಯಾಗಿ ಸ್ಕಿನ್ನಿಯಾಗಿ ಕಾಣಲ್ಲ. ಸೊ ಈ ತರ ನೆಕ್ ಪ್ಯಾಟರ್ನ್ಸ್ ಟ್ರೈ ಮಾಡುವಾಗ ಸಣ್ಣ ಇರೋರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಾಳೆ ವಿಡಿಯೋಲಿ ದಪ್ಪ ಇರೋರಿಗೆ ಯಾವ ತರ ನೆಕ್ ಪ್ಯಾಟರ್ನ್ಸ್ ಟ್ರೈ ಮಾಡ್ಬೋದು, ಯಾವ್ದು ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಕೇಳ್ತೀನಿ. ಇದೇ ತರ ರೆಗ್ಯುಲರ್ ಆಗಿ ನಿಮ್ಗೆ ಟಿಪ್ಸ್ ಬೇಕಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ.